ಅಂದು ಶಿವನ ಬಳಿ ಸಂದೇಶವಾಹಕನಾಗಿ ಒಬ್ಬ ಬಂದಿದ್ದ. ಅವನೇ ರಾಹು. ಅವನು ತಂದ ಸಂದೇಶ ಅಂತಿಂತದ್ದಲ್ಲ. ಶಿವನ ಅರ್ಧಾಂಗಿ ಪಾರ್ವತಿಯನ್ನ ಅವನದೇ ಮೂರನೇ ಕಣ್ಣಿನಿಂದ ಸೃಷ್ಟಿಯಾದ ಜಲಂಧರನಿಗೆ ನೀಡು ಎಂಬುದಾಗಿತ್ತು. ಅಷ್ಟೇ. ಅಂದು ಸೂರ್ಯ ಚಂದ್ರರಿಗೆ ಗ್ರಹಣ ತಂದೊಡ್ಡುತ್ತಿದ್ದ ರಾಹುವಿಗೆ ಗ್ರಹಣ ಹಿಡಿಯುವ ಸಮಯ ಬಂದಿತ್ತು. ಅಂದು ಮತ್ತೊಮ್ಮೆ ಶಿವ ಸಿಟ್ಟಿನಿಂದ ತನ್ನ ಮೂರನೇ ಕಣ್ಣನ್ನ ತೆರೆದು ಬಿಟ್ಟ. ಆಗ ಸೃಷ್ಟಿಯಾಗಿದ್ದ ಒಬ್ಬ ಭಯಂಕರ ರಾಕ್ಷಸ ಶಿವನ ಆದೇಶದಂತೆ ರಾಹುವನ್ನೇ ನುಂಗಲು ಸಿದ್ಧವಾಗಿದ್ದ. ಅವನ ಭಯಾನಕ ರೂಪವನ್ನು ನೋಡಿ ಭಯಗೊಂಡ ರಾಹು ಶಿವನ ಬಳಿ ತನ್ನ ತಪ್ಪಿಗೆ ಕ್ಷಮೆಯಾಚಿಸುತ್ತಾನೆ. ಶಿವ ರಾಹುವನ್ನ ಕ್ಷಮಿಸುತ್ತಾನೆ. ರಾಹುವನ್ನ ತಿನ್ನಲೆಂದೇ ಸೃಷ್ಟಿಸಿದ ಆ ರಾಕ್ಷಸನಿಗೆ ಭಯಂಕರ ಹಸಿವು. ಅವನು ಅಲ್ಲಿ ಅವರಿಗೆ ಸಿಕ್ಕಿದ್ದನ್ನೆಲ್ಲ ತಿನ್ನುತ್ತಿದ್ದ. ಕೊನೆಗೆ ಹಸಿವು ತಾಳಲಾರದೆ ಶಿವನ ಬಳಿ ಹಸಿವು ಎನ್ನುತ್ತಾನೆ. ಆಗ ಶಿವ, ನೀನು ನಿನ್ನ ದೇಹವನ್ನೇ ತಿನ್ನು ಎಂದು ಹೇಳುತ್ತಾನೆ. ಹಿಂದೆ ಮುಂದೆ ಯೋಚಿಸದ ಆ ರಾಕ್ಷಸ ಕಾಲಿನಿಂದ ಕುತ್ತಿಗೆಯವರೆಗೂ ಒಂದೊಂದೇ ಭಾಗವನ್ನ ತಿನ್ನುತ್ತಾ ಬರುತ್ತಾನೆ. ಕೊನೆಗೆ ಅವನ ಮುಖ ಮಾತ್ರ ಉಳಿಯುತ್ತದೆ. ಆಗ ಶಿವ ತನ್ನ ಮಾತನ್ನ ಚಾಚು ತಪ್ಪದೆ ಪಾಲಿಸಿದ ಆ ರಾಕ್ಷಸನಿಗೆ ಒಂದು ವರವನ್ನು ನೀಡುತ್ತಾನೆ. ಅದೇನೆಂದರೆ ಆ ರಾಕ್ಷಸನಿಗೆ ಕೀರ್ತಿಮುಖ ಎಂಬ ಹೆಸರನ್ನು ಕೊಟ್ಟು ನಕಾರಾತ್ಮಕತೆಯನ್ನ ತಿನ್ನುವ ವರವನ್ನು ನೀಡುತ್ತಾನೆ. ಇಂದಿಗೂ ಸಹ ದೇವಾಲಯಗಳ ಬಾಗಿಲಲ್ಲಿ ನಾವು ಈ ಕೀರ್ತಿಮುಖನನ್ನ ಕಾಣಬಹುದು. ದೇವಾಲಯಗಳ ಬಾಗಿಲಲ್ಲಿ ನೆಲೆಸಿ ನಕಾರಾತ್ಮಕತೆಯನ್ನ ನಾಶ ಮಾಡುತ್ತಾನೆ ಎನ್ನುವ ನಂಬಿಕೆ ಇದೆ.